ಸರ್ ಇದು 2,10,000 ಆಗುತ್ತೆ ಸರ್. 2,10,000 ಫೈನಲ್. ಫೈನಲ್ ಮಾಡ್ಬೋದು. 2,50,000 ಫೈನಲ್. ಹೌದು ಸರ್ ಯಾವ ಸರ್ ಮಾಡಲ್ ಇದೆ? 2012 ಮಾಡಲು ಬರೀ 2,35,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಈ ಕಾರ್ಗೆ ಇರೋ ಡಿಮ್ಯಾಂಡ್ ಯಾವ ಕಾರ್ಗೂ ಇರಲ್ಲ. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ಲ ಸರ್, ಡಿಸೈರ್ VXi ಸಿಂಗಲ್ ಓನರ್ 78,000 ಡ್ರೈವನ್ ಆಗಿದೆ ಸರ್. 78,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು ಒಂದು 4,10 ಇದೆ ಫೈನಲ್ ರೇಟ್. ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 3,85,000 ಫೈನಲ್ ಆಗುತ್ತೆ. ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 85 PS ಇದು. ಓಕೆ, 85 PS ಒಳ್ಳೆ ಮೈಲೇಜ್ ಬರುತ್ತೆ. ಹೌದು. ಒಂದ್ ಫೈನಲ್ ಪ್ರೈಸ್ ಏನ್ ಮಾಡ್ಕೊಡ್ತೀರಾ ಸರ್? ಸರ್ 5,10,000 ಕೊಟ್ಬೇಡ ಸರ್. 510 ಗೆ ಫೈನಲ್. 2015 ಮಾಡಲ್ ಸೆಕೆಂಡ್ ಓನರ್ ಬರೀ 39,000 ಓಡಿದೆ ಸರ್. ಫೈನಲ್ ಟು ಫೈನಲ್ ನಿಮ್ಗೆ 4,85,000 ಫೈನಲೈಸ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ 71,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಇದು. ಓಕೆ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,95,000 ಆಗುತ್ತೆ ಸರ್. ಸೊ ಇದು ಬಂದ್ಬಿಟ್ಟು 2.8 Z ವರ್ಷನ್ ಟಾಪ್ ಎಂಡ್ ವೆಹಿಕಲ್. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಬರೀ 13,000 ಓಡಿದೆ ಸರ್. ಸೀಟು ಸರ್, ಒಂದು ಸೀಟ್ ಓಪನ್ ಮಾಡಿ ಸರ್. ಇದು ಇನ್ನೊಂದು ಹೇಳ್ತೀನಿ, ಬ್ಯಾಕ್ ಸೀಟ್ ಅಂತೂ ಯೂಸೇ ಆಗಿಲ್ಲ ಸರ್. ನೀವು ಓಪನ್ ಮಾಡಿಲ್ಲ ಬ್ಯಾಕ್ ಸೀಟ್? ಓಪನ್ ಮಾಡಿಲ್ಲ ಸರ್, ಇವಾಗ ಜಸ್ಟ್ ನಾನು ಓಪನ್ ಮಾಡ್ತಾ ಇರೋದು. ಸೊ ನೋಡ್ತಾ ಇರ್ಬೋದು, ಓಪನ್ ಸಮೇತ ಆಗಿಲ್ಲ ಸರ್. ಸೊ ಬ್ಯಾಕ್ ಸೀಟ್ ಓಪನ್ ಆಗಿಲ್ಲ, ಇವಾಗ್ಲೇ ಜಸ್ಟ್ ಓಪನ್ ಮಾಡ್ತಿರೋದು ಅಷ್ಟೇ. ಸರ್ ಒಂದು ಫೈನಲ್ ಡೆಡ್ ಲೈನ್ ಈ ಪ್ರೈಸ್ ಗೆ ಬಂದ್ರೆ ಕೊಟ್ಬಿಡ್ತೀವಿ ಅಂದ್ರೆ ಎಷ್ಟು ಕೊಡ್ತೀರಾ ಸರ್? 4,85,000 ಕೊಟ್ಬಿಡೋಣ. 485 ಫೈನಲ್ ಮಾಡಿ ಕೊಡಿ. ಇನ್ನೊಂದು ಐಟನ್ ಇದೆ, ಒಂದಲ್ಲ 2 ಐಟನ್ ಇದೆ, ಎರಡಲ್ಲ ಟೋಟಲ್ 5 ಐಟನ್ ಇದೆ. ಮಾರುತಿ ಸುಜುಕಿ ಬಿಲೆನೋ ನೆಕ್ಸಾ. ಹೇಳಿ ಸರ್. ಸರ್ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಹತ್ರ ಇದೀವಿ. ಸೊ ಈ ಲೊಕೇಶನ್ ಇಂದ ಸಾಕಷ್ಟು ಸಲ ಬಂದು ವಿಡಿಯೋ ಮಾಡಿದೀವಿ. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಇವತ್ ಮಾತ್ರ ನಿಮ್ಗೆ ಒಳ್ಳೊಳ್ಳೆ ಬಂಪರ್ ಕಾರ್ಸ್ ಎಲ್ಲ ಸೂಪರ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಇದು ಬಂದ್ಬಿಟ್ಟು ಟೊಯೋಟಾ ಇನೋವಾ 2018 ಮಾಡಲ್ ಅಲ್ವಾ ಸರ್? 2019 ಮಾಡಲು ಬರೀ 18,000 ಕಿಲೋಮೀಟರ್ ರನ್ ಆಗಿದೆ. 13,000 18 ಅಲ್ಲ, ಬರೀ 13,000ನೇ. ಸಿಂಗಲ್ ಓನರ್ ಕಾರ್ ಮಾತ್ರ ಸೂಪರ್ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ, ಈ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಹತ್ತತ್ರ ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಹತ್ತಂದ್ರೆ ನಿಮ್ಗೆ 40 ಇಂದ 50 ಕಾರ್ಗಳು ಕಂಪಲ್ಸರಿ ಸ್ಟಾಕ್ ಸಿಗುತ್ತೆ. ಲೋ ಬಡ್ಜೆಟ್ ಇಂದ ಹಿಡಿದ್ಬಿಟ್ಟು ಹೈ ಬಡ್ಜೆಟ್ ಗಂಟ ನಿಮ್ಗೆ ನೆಕ್ಸ್ಟ್ ಕಾರ್ಸ್ ಅಲ್ಲಿ ಯಾವಾಗಲೇ ಬಂದ್ರು ಕಾರ್ಸ್ ಅವೈಲೇಬಲ್ ಆಗಿರುತ್ತೆ. ಅಂಡ್ ಡೀಸೆಲ್ ಬೇಕಾ ಡೀಸೆಲ್, ಪೆಟ್ರೋಲ್, ಆಟೋಮೆಟಿಕ್ ಅಂಡ್ CNG ಕಾರ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಅಂಡ್ ಸರ್ ಇವತ್ತು ನಿಮ್ ಶೋರೂಮ್ ಅಲ್ಲಿ ಎಷ್ಟು ವೆಹಿಕಲ್ಸ್ ಸ್ಟಾಕ್ ಇದೆ ಸರ್? ಅರೌಂಡ್ ಬಂದ್ಬಿಟ್ಟು ಇವತ್ತು 45 ಇಂದ ಒಂದು 50 ವೆಹಿಕಲ್ಸ್ ತನಕ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ರೀಮಿಯಂ ಕಾರ್ಗಳು, ಎಲ್ಲ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇದೆ. ಸರ್ ಇವಾಗ ನಿಮ್ ಶೋರೂಮ್ ಅಲ್ಲಿ ನೆಕ್ಸ್ಟ್ ಯೂನಿಟ್ 2 ಅಲ್ಲಿ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 2010 ಇಂದಾನೆ ಲೋನ್ ಕೊಡಿಸ್ತೀನಿ ಸರ್ ನಾನು. 2010 ಇಂದಾನೆ? ಹೌದು. ಸೊ ಅರೌಂಡ್ ಕರ್ನಾಟಕ ಪೂರ್ತಿ. ಕರ್ನಾಟಕ ಅಂದ್ರೆ ನಿಮ್ಗೆ 100 ಕಿಲೋಮೀಟರ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ 2010 ಆದ್ರೆ ನಿಮ್ಗೆ ಅರೌಂಡ್ 100 ಕಿಲೋಮೀಟರ್ಸ್ ವೇರಿಯಂಟ್ ಅಲ್ಲಿ ಕೊಟ್ಬಿಡ್ತೀನಿ. 10 ಗೆ 100 ಕಿಲೋಮೀಟರ್. ಹೌದು. 13, 14 ಎಲ್ಲ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 6 ಕರ್ನಾಟಕ ಎಲ್ಲ ಕಡೆ ಸಿಗುತ್ತೆ. ಸೊ ನಿಮ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಸರ್ ಡೀಲರ್ ಗಳೇ ತಗೊಂಡ್ ಹೋಗ್ತಾರಲ್ಲ ಸರ್ ವೆಹಿಕಲ್ಸ್. ಸೊ ಡೀಲರ್ ಗಳೇ 4-5 ಗಾಡಿಗಳು ತಗೊಂಡೋಗಿ ಸೇಲ್ ಮಾಡ್ಕೊಳ್ಳೋ ಅಂತ ಜಾಗ. ಸೊ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಕಂಪ್ಲೀಟ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಆಲ್ಟೋ K10. ಸರ್ ಇದು ಓನರ್ಶಿಪ್ ಏನಾಗಿದೆ? 2013 ಮಾಡಲು. ಓಕೆ, ಥರ್ಡ್ ಓನರ್ ಆಗಿದೆ. 80,000 ಓಡಿದೆ ಸರ್. 80,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಓಕೆ ಸರ್, ಇವಾಗ ಆಲ್ಟೋ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್? ಸರ್ 18+ ಬರುತ್ತೆ ನಿಮ್ಗೆ. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆ. ಹೌದು. 13 ಮಾಡಲ ಇದು? ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 2,10,000 ಆಗುತ್ತೆ ಸರ್. 2,10,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು, ಇವನ್ 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಅನ್ಸುತ್ತೆ. ಅಂಡ್ ಏನ್ ₹1 ಖರ್ಚಿಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದು ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸ್ಟೆಪ್ನಿ ಟೈರ್. ಸರ್ ಇವನ್ ಸ್ಟೆಪ್ನಿ ಕೂಡ ಇದೆಯಲ್ಲ ಸರ್? ಹೌದೌದು. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿಗಳಿಗೂ ಸ್ಟೆಪ್ನಿ ಕೂಡ ಇರುತ್ತೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಆಡಿಯೋ ಸಿಸ್ಟಮ್ ಕೂಡ ಇದೆ. ಸರ್ ಬರೀ 2,10,000 ಫೈನಲ್. ಹೌದು ಸರ್. ಸೊ ಇದು 17-18 ಬರುತ್ತೆ ಸರ್ ಮೈಲೇಜ್? ಹೌದು ಸರ್, 18+ ಇದೆ ಸರ್. 18+ ಆರಾಮಾಗಿ ಬರುತ್ತೆ. ಸೊ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ ಈ ವೆಹಿಕಲ್ ಗೆ ಮಾತ್ರ. ಗಾಡಿ ಮಾತ್ರ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಇಲ್ಲ, ಸಣ್ಣ ಪುಟ್ಟ ಲೈಟ್ ಆಗಿ ಅಷ್ಟೇ. 2,10,000 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಓಕೆ. ಸೊ ಎ ಸ್ಟಾರ್ ಹುಡ್ಕೋರ್ಗೆ ಎ ಸ್ಟಾರ್ ಇದೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮಾಡಲು. ಓಕೆ. ಆಟೋಮೆಟಿಕ್ ವರ್ಷನ್ VXi. ಆಟೋಮೆಟಿಕ್ ವರ್ಷನ್. ಹೌದು. ಓಕೆ ಓಕೆ. ಥರ್ಡ್ ಓನರ್ ಆಗಿದೆ. ಬರೀ 58,000 ಡ್ರೈವನ್ ಆಗಿದೆ ಸರ್. ಬರೀ 58,000 ಶೋರೂಮ್ ರೆಕಾರ್ಡೆಡ್. 58,000 ಡ್ರೈವನ್ ಆಗಿದೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. 58,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಅಂಡ್ ಓನರ್ಶಿಪ್ ಏನಾಗಿದೆ ಸರ್? 3 ಓನರ್ ಆಗಿದೆ.
ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,75,000 ಹೇಳ್ತೀನಿ, ಒಂದು 2.5 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. 2,50,000 ಫೈನಲ್. ಹೌದು ಸರ್. ಯಾವ ಸರ್ ಮಾಡಲ್ ಇದೆ? 2012 ಮಾಡಲು. ಸೊ ನೋಡ್ತಾ ಇರ್ಬೋದು A-Star 2012 ಮಾಡಲು, 58,000 ಕಿಲೋಮೀಟರ್ ರನ್ ಆಗಿದೆ. ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಇವನ್ A-Star ನಿಮ್ಗೆ ಆಲ್ಮೋಸ್ಟ್ ಆಲ್ಟೋ ಕೆಟನ್ ತರನೇ ಬರುತ್ತೆ ನಿಮ್ಗೆ. ಸೊ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ನೋಡ್ತಾ ಇರ್ಬೋದು ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಸೊ ಇದರಲ್ಲಿ ABS ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಒಳಗಡೆ ನೋಡಂಗಿದ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಸೊ ಇವನ್ ನಿಮ್ಗೆ A-Star ಬಂದ್ಬಿಟ್ಟು ಮಿನಿ ಸ್ವಿಫ್ಟ್ ತರನೇ ಇರುತ್ತೆ. ಸೊ ಇದು ಕೂಡ ನಿಮ್ಗೆ ಆರಾಮಾಗಿ 18 to 19 ಕಿಲೋಮೀಟರ್ಸ್ ಬರುತ್ತೆ ನಿಮ್ಗೆ. ಸೊ ಕಾರ್ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇರುವಂತ ಕಾರು. ಸರ್ ಈ ಕಾರ್ಗೆ ಫೈನಲ್ ಪ್ರೈಸ್ ಏನ್ ಮಾಡ್ತೀರಾ? ಸರ್ ಇದು 2,55,000 ಕೊಟ್ಬಿಡ್ತೀನಿ ಸರ್. 2,55,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಸೊ ಒಂದು ಫೋರ್ಡ್ ಫಿಗೋ ಹುಡ್ಕೋರ್ಗೆ ಫೋರ್ಡ್ ಫಿಗೋ ಇದೆ. ಇದು ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ ಅನ್ಸುತ್ತೆ. ಸೊ ಬರೀ 72,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿದೆ. ಸರ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಡೀಸೆಲ್ ವೇರಿಯಂಟ್ 2012 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, 72,000 ಡ್ರೈವನ್ ಆಗಿದೆ ಸರ್ ಬರೀ. ಓಕೆ. ಈ ಗಾಡಿ ಬೆಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,35,000 ಫೈನಲೈಸ್ ಆಗುತ್ತೆ ಸರ್. 2,35,000 ಫೈನಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಬರೀ 2,35,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಡೀಸೆಲ್ ಆಲ್ಮೋಸ್ಟ್ ನಿಮ್ಗೆ 22+ ಮೈಲೇಜ್ ಬರುವಂತ ವೆಹಿಕಲ್. ಸೊ ಇದಕ್ಕೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಏನೊಂದು 7,000 to 6,000 ಸರ್ವಿಸ್ ಕಾಸ್ಟ್ ಆಗ್ಬಿಡುತ್ತೆ ಅಷ್ಟೇ. ಸೊ ಒಂದು ಒಳ್ಳೆ ಲೋ ಬಡ್ಜೆಟ್ ಅಲ್ಲಿ, ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಕಾರ್ ನ ಏನಾರ ನೋಡಂಗಿದ್ರೆ ಬೆಸ್ಟ್ ಆಪ್ಷನ್. ಸೊ ನಿಮ್ಗೆ ಫಿಗೋ ಆಲ್ಮೋಸ್ಟ್ ಸಿಂಗಲ್ ಓನರ್ ಕಾರ್ ಸಿಗದೇ ಇಲ್ಲ. ಸೊ ಕಾರ್ ಎಲ್ಲ ಈ ತರ ಇದಾವೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಆರಾಮಾಗಿ ಒಂದು 27 ಬಂದೇ ಬರುತ್ತಲ್ಲ ಸರ್ ಮೈಲೇಜ್? ಸರ್ 22 ಮೈಲೇಜ್ ಆರಾಮಾಗಿ ಬರುತ್ತೆ. ಈ ಕಾರ್ಗೆ ಇರೋ ಡಿಮ್ಯಾಂಡ್ ಯಾವ ಕಾರ್ಗೂ ಇರಲ್ಲ. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಅಲ್ಲ ಸರ್? ಡಿಸೈರ್ VXi. ಸೊ ಹೇಳಿ ಸರ್. ಸರ್ ಇದು 2012 ಮಾಡಲು, ಸೆಕೆಂಡ್ ಓನರ್ ಸರ್ ಇದು. ಓಕೆ. 82,000 ಡ್ರೈವನ್ ಆಗಿದೆ. ಓಕೆ. 82,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಸರ್ ಇದು 4,25,000 ಇದೆ. ಒಂದು 410 ಗೆಲ್ಲ ಕೊಟ್ಬಿಡ್ತೀನಿ ಸರ್. 4,10,000 ಫೈನಲ್ ಮಾಡ್ಕೊಟ್ಬಿಡ್ತೀನಿ. ಸೊ ನೋಡ್ತಾ ಇರ್ಬೋದು ಪ್ರೀಮಿಯಂ ಸೆಡಾನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ MRF ಟೈರ್ಸ್ ಎಲ್ಲ ಇದೆ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಈವನ್ ಸ್ಟೆಪ್ನಿ ಕೂಡ ನಿಮ್ಗೆ ಇದೆ ಗಾಡಿಯಲ್ಲಿ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಾಗೆ ಇದೆ. ಕಂಪ್ಲೀಟ್ ಆಗಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ ಗಾಡಿ. ಸೊ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ ನಿಮ್ಗೆ. ಸೊ ರೆಡ್ ಕಲರ್ ಎಷ್ಟು ಪ್ರೀಮಿಯಂ ಆಗಿರುತ್ತೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿರುತ್ತೆ. ಅಂಡ್ ಇವನ್ ನಿಮ್ಗೆ ರೇರ್ ಅಲ್ಲಿ ನೋಡ್ತಾ ಇರ್ಬೋದು ಆಮ್ರೆಸ್ಟ್ ಸೂಪರ್ ಆಗಿದೆ. ಸರ್ ಇವಾಗ VXi ಡಿಸೈರ್ ಎಷ್ಟು ಮೈಲೇಜ್ ಬರ್ಬೋದು ಸರ್? ಇದು ಒಂದು 18-19+ ಬರುತ್ತಲ್ಲ ಸರ್? ಒಂದು 18 ಅಂತೂ ಕಂಪಲ್ಸರಿ 18 ಬರುತ್ತೆ. ಇವನ್ ಸರ್ವಿಸ್ ಕಾಸ್ಟ್ ಕೂಡ 5,000 to 4,000 ಅಷ್ಟೇ. ಓಕೆ. ಸೊ ಈ ಕಾರ್ಗೆ ಕಾಂಪ್ರೆನ್ಸಿವ್ ಇದೆಯಾ ಸರ್? ಕಾಂಪ್ರೆನ್ಸಿವ್ ಇನ್ಶೂರೆನ್ಸ್ ಬೇಕಾದ್ರೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಾದ್ರೆ ಮಾಡಿ ಕೊಡ್ತೀರಾ? ಓಕೆ ಸರ್. ಇನ್ಶೂರೆನ್ಸ್ ಇವಾಗ ಲ್ಯಾಪ್ಸ್ ಇದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡಿ ಕೊಡ್ತೀರಾ? 4,10,000 ಫೈನಲ್ ಮಾಡ್ಕೊಡ್ತೀನಿ. ಸೊ ಆಟೋಮೆಟಿಕ್ ಸೆಲೆರಿಯೋ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. ಎಲ್ಲೋ ಸ್ಕ್ರಾಚ್ ಡೆಂಟು ಎಲ್ಲೂ ಇಲ್ಲ. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಕಾರ್ ಎಲ್ಲ ಈ ತರ ಇದೆ. ಸರ್ ಇದು ಯಾವ ಸರ್ ಮಾಡಲು? ಸರ್ 2014 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್ VXi. ಸೆಲೆರಿಯೋ ಆಟೋಮೆಟಿಕ್ VXi ಸಿಂಗಲ್ ಓನರ್, 78,000 ಡ್ರೈವನ್ ಆಗಿದೆ ಸರ್. 78,000 ಕಿಲೋಮೀಟರ್ ರನ್ ಆಗಿದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಇದು ಒಂದು 410 ಇದೆ ಫೈನಲ್ ರೇಟ್. ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 3,85,000 ಫೈನಲೈಸ್ ಆಗಿದೆ ಸರ್. 3,85,000. ಹೌದು. ಸೊ ನೋಡ್ತಾ ಇರ್ಬೋದು 3,85,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್. ಇದು ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಸರ್. ಓಕೆ ಸರ್. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ವೆಹಿಕಲ್. ಸೊ ಅನ್ಟಚ್ ಪೀಸು. ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇವಾಗ ಆಟೋಮೆಟಿಕ್ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್ ಸೆಲೆರಿಯೋ? ಸರ್ ಒಂದು 16+ ಬರುತ್ತೆ ಸರ್. 16+ ಬರುತ್ತೆ. ಹೌದು. ಸೊ ಈಸಿ ರೈಡ್, ಏನು ತೊಂದರೆನೇ ಇರಲ್ಲ. ಆಟೋಮೆಟಿಕ್, ಆಟೋ ಗೇರ್ ಶಿಫ್ಟ್. 4,10,000 ಹೇಳ್ತೀನಿ. 3,85,000 ಕೊಟ್ಬೇಡ. 380 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ ನ್ಯಾನೋ ಟ್ವಿಸ್ಟ್ ಆಲ್ಮೋಸ್ಟ್ ಲೇಟೆಸ್ಟ್ ಮಾಡಲು, 2017 ಮಾಡಲು, ಬರೀ 44,000 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಓನರ್ ಗಾಡಿ. ಹೇಳಿ ಸರ್.
ಸರ್ ಇದು 2,40,000 ಕೊಟ್ಬೇಡ ಸರ್. 240 ಫೈನಲ್. ಹೌದು ಸರ್. ಒಂದು 2,20,000 ಕೊಟ್ಬೇಡ ಸರ್. 220. ಹೌದು. ಸೊ ನೋಡ್ತಾ ಇರ್ಬೋದು 2,20,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಆಲ್ಮೋಸ್ಟ್ ಪ್ರೀಮಿಯಂ ನ್ಯಾನೋ. ಸೊ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ನ್ಯಾನೋ XT ಟ್ವಿಸ್ಟ್ ವೇರಿಯಂಟ್ ಗಾಡಿ ಎಲ್ಲ ಈ ತರ ಇದೆ. ಸೊ ಮಾರುತಿ ಸುಜುಕಿ ಬಿಲೆನೋ ನೆಕ್ಸಾ ಹೇಳಿ ಸರ್. ಸರ್ ಇದು 2018 ಮಾಡಲ್ ಸಿಂಗಲ್ ಓನರ್ 48,000 ಡ್ರೈವನ್ ಆಗಿದೆ ಸರ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 6,60,000 ಇದೆ. ಒಂದು 6,40,000 ಫೈನಲೈಸ್ ಆಗುತ್ತೆ ಸರ್. 6,40,000 ಫೈನಲ್. ಹೌದು. ಸೊ ಇದು ಪೆಟ್ರೋಲ್ ವೆಹಿಕಲ್. ಇದು ಬಂದ್ಬಿಟ್ಟು ಮಿಡಿಲ್ ವೇರಿಯಂಟ್. ಸೊ ಪೆಟ್ರೋಲ್ ವೆಹಿಕಲ್ ಮಿಡಿಲ್ ವೇರಿಯಂಟ್ ಆಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಕಾರ್ ತೆಗೆದ್ರೇನೆ ಖುಷಿ ಆಗ್ಬಿಡುತ್ತೆ ನಿಮ್ಗೆ, ನೋಡಿದ್ರೇನೆ ಖುಷಿ ಆಗುತ್ತೆ, ಅಷ್ಟು ಪ್ರೀಮಿಯಂ ಆಗಿದೆ. ಸೊ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಬೆಲೆನೂ ಆಲ್ಮೋಸ್ಟ್ ನಿಮ್ಗೆ ಒಂದು 17 to 18 ಬಂದೇ ಬರುತ್ತೆ ಮೈಲೇಜು. ಸೊ ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್. ಅಂಡ್ ಇವನ್ ನಿಮ್ಗೆ ಒಂದು ಸ್ವಿಫ್ಟ್ ಏನಾದ್ರು ತಗೊಳ್ಳೋ ಪ್ಲಾನ್ ಇದ್ರೆ ಈ ಗಾಡಿನ ತಗೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಅಂಡ್ ನಿಮ್ಗೆ ಬೂಟ್ ಸ್ಪೇಸ್ ಆಗಿರ್ಲಿ, ಲೆಗ್ ರೂಮು, ಹೆಡ್ ರೂಮು ಎಲ್ಲ ಜಾಸ್ತಿ ಬರುತ್ತೆ ಗಾಡಿ. ಸರ್ 6,40,000 ಕೊಟ್ಬೇಡ ಸರ್. ಫೈನಲ್ ಟು ಫೈನಲ್. ಹೌದು. ಸೊ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಮಾರುತಿ ಸುಜುಕಿ ಸ್ವಿಫ್ಟ್. ಇದು ಬಂದ್ಬಿಟ್ಟು ಮೋಸ್ಟ್ ವ್ಯಾಲ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. VXI ಪೆಟ್ರೋಲ್ ವೆಹಿಕಲ್ ಹೇಳಿ ಸರ್. ಸರ್ ಇದು 2015 ಮಾಡಲ್ ಸೆಕೆಂಡ್ ಓನರ್ 76,000 ಡ್ರೈವನ್ ಆಗಿದೆ. ಓಕೆ. ಗಾಡಿ ಮಾತ್ರ ಅನ್ಟಚ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಓಕೆ ಓಕೆ. ಸೊ ಕಾರ್ ಎಲ್ಲ ಈ ತರ ಇದೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ಇದು 5,10,000 ಕೋಟಿಂಗ್ ಇದೆ. ಒಂದು 4,90,000 ಫೈನಲೈಸ್ ಆಗುತ್ತೆ ಸರ್. 4,90,000 ಫೈನಲ್. ಹೌದು. 4,90 ಫೈನಲ್. 490 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಅನ್ಟಚ್ ಪೀಸು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಎಲ್ಲೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು. ಕಾರು ಇಲ್ಲೂ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಮೋಸ್ಟ್ ಎರಡು ಗಾಡಿಗೂ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಮಾತ್ರ ಸೂಪರ್ ಆಗಿರುತ್ತೆ. ಮಾರುತಿ ಸುಜುಕಿ, ಹುಂಡೈ ಗಾಡಿಗಳು ಯಾವ್ದೇ ತಗೊಳ್ಳಿ ನಿಮ್ಗೆ ಎಕ್ಸಲೆಂಟ್ ಆಗಿರುತ್ತೆ ರೀಸೇಲ್ ವ್ಯಾಲ್ಯೂ. ಸರ್ ಇದು ಜೆನ್ ಇದೆಯಾ ಸರ್? ಸರ್ ಇದು 2006 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 6 ಇಂದ ಸಿಂಗಲ್ ಮಾಡಲು. ಸಿಂಗಲ್ ಓನರ್ 1,17,000 ಡ್ರೈವನ್ ಆಗಿದೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್, FC ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆ ಸರ್. ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್ ಜೆನ್. ಹೌದು. ಸೊ ಈ ಜೆನ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಇದು 1,35,000 ಇದೆ. 1,20,000 ಕೊಟ್ಬಿಡ್ತೀನಿ ಸರ್. ಇದನ್ನ 1,20,000 ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ 1,25,000 20,000 ಕೊಟ್ಬಿಡೋಣ ಸರ್. 120 ಫೈನಲ್. ಹೌದು ಸರ್. ಸರ್ ಇದು ಪವರ್ ಸ್ಟೀರಿಂಗ್, AC ಬರ್ತಲ್ಲ? AC ಪವರ್ ಸ್ಟೀರಿಂಗ್ ಬರುತ್ತೆ ಸರ್ ಇದು. ಸೊ ಜೆನ್ ಹುಡ್ಕೋರ್ಗೆ ಸಿಂಗಲ್ ಓನರ್ ಆಲ್ಮೋಸ್ಟ್ ನಿಮ್ಗೆ ಸಿಗೋದೇ ಇಲ್ಲ, ಎಲ್ಲ 3-4 ಓನರ್ ಆಗಿರುತ್ತೆ. ಬಟ್ ಜೆನ್ ಸಿಂಗಲ್ ಓನರ್ ಆಲ್ಮೋಸ್ಟ್ ನಿಮ್ಗೆ ಏನು ತೊಂದರೆ ಇರಲ್ಲ. ಲೊಕೇಶನ್ಗೆ ಬಂದ್ಬಿಟ್ಟು ಟೆಸ್ಟ್ ರೈಡ್ ಮಾಡ್ಕೊಂಡು ತಗೊಂಡೋಗ್ಬಿಡ್ಬೋದು ಆರಾಮಾಗಿ. ಅದ್ರ ಪಕ್ಕದಲ್ಲೇ ಒಂದು ಆಲ್ಟೋ ಇದೆ. ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ ಆಲ್ಟೋ ಬೆಸ್ಟ್ ಆಪ್ಷನ್ ಸರ್. ಆಲ್ಟೋ ಬಂದ್ಬಿಟ್ಟು ಬುಕಿಂಗ್ ಆಗಿದೆ. ಓಕೆ. ಬುಕಿಂಗ್ ಆಗೋಗ್ಬಿಟ್ಟಿದೆಯಾ ಸರ್? ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2011 ಮಾಡಲು. ಓಕೆ. ಥರ್ಡ್ ಓನರ್ ಆಗಿದೆ. 98,000 ಓಡಿದೆ ಸರ್. 98,000 ಡೀಸೆಲ್ ವರ್ಷನ್, ಡೀಸೆಲ್ ವೆಹಿಕಲ್. ಹೌದು ಸರ್. ಲಾಂಗ್ ಡಿಕ್ಕಿ ಅಲ್ವಾ ಸರ್ ಇದು? ಲಾಂಗ್ ಡಿಕ್ಕಿ ಸರ್ ಇದು. ಸರ್ ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ ಸರ್? ಸರ್ ಈ ಗಾಡಿಗೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 3,15,000 ಇದೆ. ಒಂದು 3 lakhs ಎಲ್ಲ ಕೊಟ್ಬಿಡ್ತೀನಿ ಸರ್. ಫೈನಲ್ ಟು ಫೈನಲ್ ಡೀಸೆಲ್ ವೆಹಿಕಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ಸೊ ಡೀಸೆಲ್ ಅಲ್ಲಿ ಸ್ವಿಫ್ಟ್ ಆಲ್ಮೋಸ್ಟ್ ನಿಮ್ಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಹತ್ತಿರ 18, 20, 22, 21 ಮೇಲೆ ಹತ್ತಿರ ಬರುತ್ತೆ. ಸೊ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒಂದು ದೊಡ್ಡ ಲಕ್ಸುರಿ ಸಡಾನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬಡ್ಜೆಟ್ ಅಲ್ಲಿ ಸಡಾನ್ ಬೇಕಂದ್ರೆ ಬೆಸ್ಟ್ ಆಪ್ಷನ್. ಸೊ ಗಾಡಿ ಎಲ್ಲ ಈ ತರ ಇದೆ, ಇಲ್ಲೊಂದು ಸ್ಕ್ರಾಚ್ ಇಲ್ಲ, ಸಣ್ಣ ಪುಟ್ಟ ಇದೆ, ಬಟ್ ಸೂಪರ್ ಆಗಿದೆ. ಲೋ ಬಡ್ಜೆಟ್ ಅಲ್ಲಿ ಹುಡ್ಕೋರ್ಗೆ, ಅದು ಕೂಡ ಡೀಸೆಲ್ ಕಾರ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್. ಸೊ ಇಲ್ಲೊಂದು ರೆನಾಲ್ಟೋ ಡಸ್ಟರ್ RXL ಹೇಳಿ ಸರ್. ಸರ್ ಇದು 2013 ಮಾಡಲ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ 13 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ. ಇದು ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ 85 PS ಇದು. ಓಕೆ. 85 PS ಒಳ್ಳೆ ಮೈಲೇಜ್ ಬರುತ್ತೆ. ಹೌದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 5,25,000 ಇದೆ ಸರ್. ಒಂದು ಫೈನಲ್ ಪ್ರೈಸ್ ಏನ್ ಮಾಡ್ಕೊಡ್ತೀರಾ ಸರ್? ನಮ್ ಸರ್ 5,10,000 ಕೊಟ್ಬೇಡ ಸರ್. 510 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ಕಾಂಪ್ಯಾಕ್ಟ್ SUV ನ ನಿಮ್ಗೆ 5,10,000 ಗೆ ಮಾಡಿ ಕೊಡ್ತಿದ್ದಾರೆ. 100% ಲೋನ್ ಆಗುವಂತ ವೆಹಿಕಲ್.
ಸೊ ಇದರಲ್ಲೂ ಕೂಡ ನಿಮ್ಗೆ 85 PS ಅಂದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸೊ ಒಳಗಡೆ ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಯಾವ ತರದ ಅಂತ ಹೇಳ್ಬಿಟ್ಟು. ಸೊ ದೊಡ್ಡ ಬೂಟ್ ಸ್ಪೇಸ್ ಎಲ್ಲ ಬರುತ್ತೆ ಕಾರಲ್ಲಿ ನಿಮ್ಗೆ. ಸೊ ನಿಮ್ಗೆ ಡ್ಯಾಶ್ ಕ್ಯಾಮ್ ಇದೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಇದೆಯಾ ಸರ್? ಸಿಗುತ್ತೆ. ಸೊ ಕಂಪ್ಲೀಟ್ ನಿಮ್ಗೆ ಸರ್ವಿಸ್ ಟ್ರ್ಯಾಕ್ ಕೂಡ ಎಲ್ಲ ಸಿಕ್ಬಿಡುತ್ತೆ ಸರ್. 5,10,000 ಫೈನಲ್. ಹೌದು ಸರ್. 5,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ 85 PS ಅಂದ್ರೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ವೋಕ್ಸ್ ವ್ಯಾಗನ್ ವೆಂಟೋ ಡೀಸೆಲ್ ಪೆಟ್ರೋಲಾ? ಸರ್ ವೋಲ್ಸ್ ವ್ಯಾಗನ್ ವೆಂಟೋ ಬಂದ್ಬಿಟ್ಟು ಆಟೋಮೆಟಿಕ್ ವರ್ಷನ್ 2011 ಮಾಡಲು 4th ಓನರ್ ಆಗಿದೆ. ಜಸ್ಟ್ 56,000 ಡ್ರೈವನ್ ಆಗಿದೆ ಸರ್. ಬರೀ 56,000 ಶೋರೂಮ್ ರೆಕಾರ್ಡ್ ಇದೆ. 56,000 ಚೇಂಜ್ ಆಗಿದೆ ಅಷ್ಟೇ. ಚೇಂಜ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಪೆಟ್ರೋಲ್ ವರ್ಷನ್ ಆಟೋಮೆಟಿಕ್ ಗಾಡಿ. ಹೌದು. ಸೊ ಫುಲ್ ಆಪ್ಷನಲ್ ಗಾಡಿ ಇದು ಮಾತ್ರ. ಸೊ ನೋಡ್ತಾ ಇರ್ಬೋದು 2 ಏರ್ ಬ್ಯಾಗು, ABS, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್, ಪ್ರೀಮಿಯಂ ಸೆಡಾನ್. ಸೊ ನೋಡ್ತಾ ಇರ್ಬೋದು ಇದ್ರ ಡೋರ್ ಎಷ್ಟು ಹೆವಿ ಇದೆ ಅಂತ. ಸೊ ಬಿಲ್ಡ್ ಕ್ವಾಲಿಟಿ ಮಾತ್ರ ವೋಕ್ಸ್ ವ್ಯಾಗನ್ ಎಲ್ಲೂ ಕಾಂಪ್ರಮೈಸ್ ಆಗಕ್ ಚಾನ್ಸಸ್ ಇಲ್ಲ ನಿಮ್ಗೆ. ಇಷ್ಟು ಅದು ಕೂಡ ರೈರ್ ಕಲರ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಗಾಡಿ. ಬಟ್ ನಿಮ್ಗೆ ಕಂಪ್ಲೀಟ್ ಆಗಿ ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇರುವಂತ ವೆಹಿಕಲ್. ಸರ್ ಪೆಟ್ರೋಲ್ ಅಲ್ವಾ ಸರ್ ಇದು? ಪೆಟ್ರೋಲ್. ಏನ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಒಂದು 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 14 to 16 ಯಾಕಂದ್ರೆ ಪ್ರೀಮಿಯಂ ಸೆಡಾನ್. ಸರ್ ಇವಾಗ ವೋಕ್ಸ್ ವ್ಯಾಗನ್ ಸ್ವಲ್ಪ ಸರ್ವಿಸ್ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮೋರ್ ದೆನ್ ಒಂದು 6,000 to 8,000. ಬಟ್ ಇದು ಏನಪ್ಪಾ ಅಂದ್ರೆ 10,000 ಗೆ ಕೊಡ್ತಾರಲ್ಲ ಸರ್? ಹೌದು ಸರ್. ಬೇರೆ ವೆಹಿಕಲ್ ಎಲ್ಲ 6-7 ಗೆ ಕೊಡ್ತಾರೆ. ಸೊ ಇದು 10,000 ಕಿಲೋಮೀಟರ್ ಒಂದ್ಸಲ ಕೊಡೋದು. ಅದೇ ಡಿಫ್ರೆಂಟ್. ಅದು ಸ್ವಲ್ಪ ಗೊತ್ತಿರಲ್ಲ ಸಾಕಷ್ಟು ಜನಕ್ಕೆ. ಓಕೆ ಸರ್, ನೋಡ್ತಾ ಇರ್ಬೋದು ಲಕ್ಸುರಿ ಕಾಂಪ್ಯಾಕ್ಟ್ XUV ಹುಂಡೈ ಕ್ರೆಟಾ 1.6 SX ಗಾಡಿ. ಇದು ಆಟೋಮೆಟಿಕ್ ಸರ್. 2015 ಮಾಡಲ್, ಸಿಂಗಲ್ ಓನರ್, 91,000 ಡ್ರೈವನ್ ಆಗಿದೆ. ಶೋರೂಮ್ ರೆಕಾರ್ಡ್ ಇದೆ, ಅಪ್ ಟು ಡೇಟ್, ಡಬಲ್ ಕೀ, ಮ್ಯಾನುವಲ್ ಬುಕ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್ ಈ ಗಾಡಿಯಲ್ಲಿ. ಓಕೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 9,25,000 ಹೇಳ್ತೀನಿ. ಒಂದು 9 lakhs ಗೆಲ್ಲ ಕೊಟ್ಬಿಡ್ತೀನಿ ಸರ್. 9 lakhs ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು ಕಂಪ್ಲೀಟ್ ಆಗಿ ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಸರ್ ಡೀಸೆಲ್ ವೆಹಿಕಲ್ 1.6 SX ಪ್ಲಸ್. ಹೌದು. ಸೊ ನಿಮ್ಗೆ SX ಪ್ಲಸ್ ವೆಹಿಕಲ್. ಸೊ ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಮಿರರ್ ನೋಡ್ತಾ ಇರ್ಬೋದು. ಸನ್ಗ್ಲಾಸ್ ಹೋಲ್ಡರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಫ್ಯಾಬ್ರಿಕ್ ಶೀಟ್ಸ್ ಎಲ್ಲ ಬರುತ್ತೆ. ಸೊ ಕಂಫರ್ಟಬಲ್ ಆಗಿ ಆರಾಮಾಗಿ ಲಾಂಗ್ ರೈಡ್ ಎಲ್ಲ ಜರ್ನಿ ಮಾಡ್ಬೋದು ಈ ತರ. ಅಷ್ಟು ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ನಿಮ್ಗೆ ಪ್ರೀಮಿಯಂ ಫೀಲ್ ಕೊಡುವಂತ ಕಾಂಪ್ಯಾಕ್ಟ್ SUV. ಫೈನಲ್ ಟು ಫೈನಲ್ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಲ್ಲ ಸರ್? ಹೌದು ಸರ್. ಓಕೆ. ಸೊ ಅದ್ರ ಹಿಂದ್ಗಡೆನೆ ಒಂದು ಲಕ್ಸುರಿ ಸೆಡಾನ್. ಸೊ ಹುಂಡೈ ವರ್ಣ ಹೇಳಿ ಸರ್. ಸರ್ ಇದು 2013 ಮಾಡಲ್. ಓಕೆ. 3rd ಓನರ್ ಆಗಿದೆ. ವರ್ಣ SX 1.6. 1.6 ಡೀಸೆಲ್ ವರ್ಷನ್. ಹೌದು ಸರ್, ಡೀಸೆಲ್ ವರ್ಷನ್ 1.6 SX. 1.6 SX. ಸೊ ಗಾಡಿಯಲ್ಲಿ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಈ ವರ್ಣ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಇದು 1,16,000 ಇದೆ ಸರ್. ಸೊ 1.6 ಡೀಸೆಲ್ ಇಂಜಿನ್. ಸೊ ಹೈವೇಗೆ ಮಾತ್ರ ಸೂಪರ್ ವೆಹಿಕಲ್. ಸರ್ ಈ ವರ್ಣಗೆ ಒಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ಮಾಡಿ ಕೊಡಿ ಸರ್, ಫೈನಲ್ ಪ್ರೈಸ್. ಸರ್ ಇದು 4,25,000 ಹೇಳ್ತಾರೆ. ಒಂದು 4,15,000 ಫೈನಲೈಸ್ ಆಗುತ್ತೆ ಸರ್. ಇದು 4,15,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು ಬರೀ 4,15,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ಹುಂಡೈ ವರ್ಣನ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸರ್ ವ್ಯಾಗನರ್ ಇದೆಯಾ ಸರ್? ವ್ಯಾಗನರ್ ಬುಕ್ ಆಗಿದೆ ಸರ್. ಬುಕ್ ಆಗ್ಬಿಟ್ಟಿದ್ಯಾ ಸರ್? ಅದು ಬುಕ್ ಆಗಿದೆ ಸರ್. ಇದು ಬುಕ್ ಆಗೋಗ್ಬಿಟ್ಟೈತೆ. ಅಂಡ್ ಇದೆಯಾ ಸರ್? ಹೇಳಿ ಸರ್. ಸರ್ ಇದು 2015 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 38,000 ಡ್ರೈವನ್ ಆಗಿದೆ ಸರ್. ಓಕೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,65,000 ಇದೆ. 1,35,000 ಕೊಟ್ಬಿಡೋಣ ಸರ್. 1,35,000 ಕೊಟ್ಬಿಡೋಣ ಫೈನಲ್. 1,35,000 ಫೈನಲ್. ಹೌದು ಸರ್ ಇದು ಟ್ವಿಸ್ಟ್ ಅಲ್ವಾ ಸರ್? ಇದು ಹೌದು. ಸೊ ಟ್ವಿಸ್ಟ್ ಅಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು. AC ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್. ಹೌದು. ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ನೋಡಿ, ಅಷ್ಟು ಸ್ಪೇಷಿಯಸ್ ಆಗಿದೆ.
ಸೊ ಆರಾಮಾಗಿ ಸಿಟಿಯಲ್ಲಿ ಓಡಿಸ್ಕೊಳ್ಳೋರಿಗೆ ಬೆಸ್ಟ್ ಆಪ್ಷನ್. ಏನ್ ಲಾಂಗ್ ಕೂಡ ತಗೊಂಡ್ ಹೋಗ್ತಿದ್ದಾರೆ ನ್ಯಾನೋ ಅಲ್ಲೆಲ್ಲ ನೋಡ್ತಾ ಇರ್ಬೋದು. ಲಾಂಗ್ ಟ್ರಿಪ್ ಎಲ್ಲ ಹೊಡೆದಿದ್ದಾರೆ, ಏನ್ ತೊಂದರೆ ಇಲ್ಲ ಗಾಡಿ. ಸೊ 135 ಫೈನಲ್. ಹೌದು ಸರ್. ಕ್ವಿಡ್ 1 ಲೀಟರ್ ಇಂಜಿನ್, ಪೆಟ್ರೋಲ್ ಇಂಜಿನ್. ಹೇಳಿ ಸರ್. ಸರ್ ಇದು 2016 ಮಾಡಲು, ಸೆಕೆಂಡ್ ಓನರ್ ಆಗಿದೆ, 18,000 ಡ್ರೈವ್ ಆಗಿದೆ ಸರ್. 18,000 ಕಿಲೋಮೀಟರ್ ರನ್ ಆಗಿದೆ. 16 ಮಾಡಲು 18,000 ಡ್ರೈವ್ ಆಗಿದೆ, ಸೆಕೆಂಡ್ ಓನರ್. ಓಕೆ ಸರ್. ಕಾಂಪ್ರಹೆನ್ಸಿವ್ ಇದೆಯಾ ಸರ್? ಇನ್ಶೂರೆನ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಮಾಡ್ಕೊಡ್ತೀನಿ ಸರ್. ಓಕೆ. ಎಷ್ಟು ಕಿಲೋಮೀಟರ್? 18,000 ಓಡಿದೆ ಸರ್. ಬರೀ 18,000 80 ಅಲ್ಲ, 18 ಕಡಿಮೆ ಓಡಿರೋಕ್ಬಿಟ್ಟು ನಾವು ಫಸ್ಟ್ ಟೈಮ್ ನೋಡ್ತಿರೋದು. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು 3 ಲಕ್ಷಕ್ಕೆ ಆಗುತ್ತೆ ಸರ್. ಫೈನಲ್ ಟು ಫೈನಲ್ 3 ಲಕ್ಷಕ್ಕೆ ನಿಮ್ಗೆ ಬ್ರ್ಯಾಂಡ್ ನ್ಯೂ ಶೋರೂಮ್ ಕಾರೇ ಸಿಗ್ತೈತೆ. ಬರೀ 18,000 ಕಿಲೋಮೀಟರ್ ರನ್ ಆಗಿರುವಂತ ಕ್ವಿಡ್ ಇಲ್ಲಿ ನೆಕ್ಸ್ಟ್ ಕಾರ್ಸ್ ಯೂನಿಟ್ 2 ಅಲ್ಲಿ ಇದೆ ನಿಮ್ಗೆ ಆಪ್ಷನ್. ಆಲ್ಮೋಸ್ಟ್ ಇಷ್ಟು ಕಡಿಮೆ ಓಡಿರೋ ಕಾರ್ ಸಿಗೋದೇ ಇಲ್ಲ ನಿಮ್ಗೆ, ಅಂಡ್ ಅದು ಕೂಡ ಈ ಪ್ರೈಸ್ ಅಲ್ಲಿ. ಸೊ ಯಾರಿಗಾರ ಡೌಟ್ ಬರ್ಬೋದು, ಬರೀ 18,000 ಕಿಲೋಮೀಟರ್ ಓಡಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ಯಾಕಂದ್ರೆ ಕಡಿಮೆ ಓಡಿರೋದ್ರಿಂದ ಕೇಳ್ತಾರೆ. 100% ಶೋರೂಮ್ ಟ್ರ್ಯಾಕ್ ವೆಹಿಕಲ್ ಸಿಗುತ್ತೆ ನಿಮ್ಗೆ. 18,000 ಕಿಲೋಮೀಟರ್ ಓಡಿರುವಂತ ವೆಹಿಕಲ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫೈನಲ್ ಟು ಫೈನಲ್ 3 lakhs ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಇಲ್ಲೊಂದು ವೋಕ್ಸ್ ವ್ಯಾಗನ್ ಪೋಲೋ. ಸರ್ ಇದು ವೋಲ್ಸ್ ವ್ಯಾಗನ್ ಪೋಲೋ ಬಂದು 2015 ಮಾಡಲು, ಸೆಕೆಂಡ್ ಓನರ್, ಬರೀ 39,000 ಓಡಿದೆ ಸರ್. ಓಕೆ. ಟ್ರೆಂಡ್ ಲೈನ್. ಹೌದು. ಬರೀ 39,000 ಓಡಿದೆ. ಪೆಟ್ರೋಲ್ ವರ್ಷನ್ ಬರೀ 39,000, ಜಸ್ಟ್ 39,000. 1.2 ಪೆಟ್ರೋಲ್. ಹೌದು ಸರ್. ಸೊ ಇವಾಗ ಬರೋ ಪೋಲೋ ಎಲ್ಲ 1 ಲೀಟರ್ ಪೋಲೋ ಸಿಗುತ್ತೆ. ಹೌದೌದು. ನಿಮ್ಗೆ ದಮ್ಮು ಬೇಕಂದ್ರೆ ಪೋಲೋ ಅಲ್ಲಿ ದಮ್ ನೋಡ್ಬೇಕಂದ್ರೆ ಈ ಕಾರ್ನ ತಗೊಬೇಕು. ಇದು ಬಂದ್ಬಿಟ್ಟು 1.2 ಪೆಟ್ರೋಲ್ ಇಂಜನ್. ಸೊ ಬೆಸ್ಟ್ ಆಪ್ಷನ್ ಪೋಲೋ ಹುಡುಕರ್ಗೆ ಮಾತ್ರ. ಸೊ ಇವಾಗೆಲ್ಲ 1 ಲೀಟರ್ ಇಂಜನ್, ಬಟ್ ಇದು 1.2 ಪೆಟ್ರೋಲ್ ಇಂಜನ್. 39,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. 2015 ಮಾಡಲು. 4 ಟೈರ್ ಕೂಡ ಇದೇ ತರ ಇದೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಟು ಫೈನಲ್ ನಿಮ್ಗೆ 4,85,000 ಫೈನಲೈಸ್ ಆಗುತ್ತೆ ಸರ್. 4,85,000 ಫೈನಲೈಸ್ ಮಾಡ್ಕೊಡ್ತೀನಿ. ಓಕೆ ಸರ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಲ್ಟೋ, ಸಾರಿ i10 ಹುಂಡೈ. ಹೇಳಿ ಸರ್. ಸರ್ ಇದು 2010 ಮಾಡಲು, ಸೆಕೆಂಡ್ ಓನರ್, 76,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಇದು. ಓಕೆ. ಇದ್ರ ರೇಟ್ ಬಂದ್ಬಿಟ್ಟು ನಿಮ್ಗೆ 2,85,000 ಹೇಳ್ತಾರೆ. ಒಂದು 2,70,000 ಗೆ ಫೈನಲೈಸ್ ಆಗುತ್ತೆ ಸರ್. 2,75,000 ಫೈನಲ್ ಆಗುತ್ತೆ. 2010 ಮಾಡಲು, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಸರ್ ಈ ಗಾಡಿ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಹೌದು. 1.2 ಪೆಟ್ರೋಲ್ ಇಂಜನ್. ಹೌದು. ಕಪ್ಪ ಇಂಜನ್ ಇದು. ಹೌದು. ಸೊ ನೋಡ್ತಾ ಇರ್ಬೋದು 1.2 ಪೆಟ್ರೋಲ್ ಇಂಜನ್. ಸೊ ನಾವು ಹುಂಡೈ i10 ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅಷ್ಟು ಕ್ಲೀನ್ ಆಗಿದೆ. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಪ್ರೀಮಿಯಂ ಆಗಿದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇವನ್ ಇದು ಕೂಡ ನಿಮ್ಗೆ ಆರಾಮಾಗಿ 18-19 ಮೈಲೇಜ್ ಬರುವಂತ ವೆಹಿಕಲ್ ಅಂಡ್ ಲೋ ಮೇಂಟೆನೆನ್ಸ್ ಎಸ್ಪೆಷಲಿ. ಸರ್ ಈ ಕಾರ್ದು ಏನ್ ಹೇಳಿ ಸರ್ ಫೈನಲ್ ಪ್ರೈಸ್? ಸರ್ ಅದು 2,70,000 ಫೈನಲೈಸ್ ಆಗುತ್ತೆ ಸರ್. ಫೈನಲ್. ಹೌದು ಸರ್. ಫೈನಲ್ ಟು ಫೈನಲ್. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು i10 ಇದೆ. ಹೇಳಿ ಸರ್. ಸರ್ ಇದು 2010 ಮಾಡಲು, i10 ಸ್ಪೋರ್ಟ್ಸ್ ಆಟೋಮೆಟಿಕ್. ಬರೀ 42,000 ಓಡಿದೆ. ಸೆಕೆಂಡ್ ಓನರ್ ಸರ್. ಬರೀ 42,000 ಸೆಕೆಂಡ್ ಓನರ್. ಟ್ರ್ಯಾಕ್ ಇದ್ದೇ ಇರುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಸರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಈ ವೆಹಿಕಲ್ ಗೆ ನಿಮ್ಗೆ 3,25,000 ಹೇಳ್ತಾರೆ. ಒಂದು 3 lakhs ಎಲ್ಲ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 3 lakhs ಅಪ್ಡೇಟ್ ಆಗುತ್ತೆ ಸರ್ ನಿಮ್ಗೆ. ಫೈನಲ್ ಟು ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಬರೀ 42,000 ಕಿಲೋಮೀಟರ್ ರನ್ ಆಗಿದೆ. ಸೊ ಸೆಕೆಂಡ್ ಓನರ್ ಆಗಿದೆ. ಸೊ ನಾವು ಇವಾಗ್ಲೇ ಹೇಳಿದ್ವಿ i10 ಬಗ್ಗೆ. ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಆಟೋಮೆಟಿಕ್ ಗಾಡಿ. ಇದು ಕೂಡ 1.2 ಆಟೋಮೆಟಿಕ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಹುಂಡೈ ಒನ್ ಆಫ್ ದ ಬೆಸ್ಟ್ ಪ್ರೀಮಿಯಂ ಕಾರ್ ಅಂತಾನೆ ಹೇಳ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವರ್ಷನ್. 4 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಫೈನಲ್ ಟು ಫೈನಲ್ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಅದ್ರ ಪಕ್ಕದಲ್ಲೇ ಒಂದು ಅಡ್ವೊಕೇಟ್ ಓಡಿಸಿರೋ ವೆಹಿಕಲ್ ಆಲ್ಟೋ 800 K10 ಸರ್. ಸರ್ ಆಲ್ಟೋ 800
2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 70,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್ ಇದು. ಓಕೆ ಓಕೆ. ಈ ಕಾರ್ಗೆ ಏನ್ ಪ್ರೈಸ್? ಈ ಕಾರ್ಗೆ ನಿಮ್ಗೆ 3 lakhs ಹೇಳ್ತೀನಿ, ಒಂದು 2,85,000 ಗೆ ಫೈನಲೈಸ್ ಮಾಡ್ಕೊಡ್ತೀನಿ. 2,85,000 ಗೆ ಫೈನಲೈಸ್ ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು 2,85,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ಸೊ ಗಾಡಿಯಲ್ಲಿ. ಸೊ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ಆಲ್ಟೋ 800 ಒಂದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಕಾರ್ ಎಲ್ಲ ಈ ತರ ಇದೆ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಒಂದು 22, 23, 24 ಬರುತ್ತೆ ಸರ್ ಮೈಲೇಜ್. 22 ಕನ್ಫರ್ಮ್ ಸರ್. 22 ಪಕ್ಕ ಬರುತ್ತೆ. ಹೌದು. ಹೈವೇ ಅಲ್ಲಿ ಮಾತ್ರ ಇನ್ನು ಕೇರ್ಫುಲ್ ಆಗಿ ಓಡಿಸ್ಕೊಂಡ್ರೆ 23 ಗ್ಯಾರಂಟಿ. ಸರ್ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಆಲ್ಟೋ. 2,85,000 ಕೊಟ್ಬಿಡೋಣ ಸರ್. 285 ಫೈನಲ್. ಹೌದು ಸರ್, ಕೊಟ್ಬಿಡೋಣ ಸರ್. ಅಂಡ್ ಇನ್ನೂ ಒಂದು i10 ಸರ್, ಇದು 2013 ಮಾಡಲ್, ಸೆಕೆಂಡ್ ಓನರ್, 83,000 ಓಡಿದೆ. ಸ್ಪೋರ್ಟ್ಸ್ ವರ್ಷನ್. ಸ್ಪೋರ್ಟ್ಸ್ ವರ್ಷನ್. ಹೌದು ಸರ್. 83,000 ಓಡಿದೆ, ಸ್ಪೋರ್ಟ್ಸ್ ವರ್ಷನ್ ಗಾಡಿ. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಸೇಮ್ ಆಸ್ ಇಟ್ ಇಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಇದು ಕೂಡ ನಿಮ್ಗೆ 18 ಈಸಿಯಾಗಿ ಬಂದೇ ಬರುತ್ತೆ. ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಈ ವೆಹಿಕಲ್? ಸರ್ ಇದು 83,000 ಡ್ರೈವ್ ಆಗಿದೆ ಸರ್. ಸರ್ ಈ i10 ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 3,20,000 ಇದೆ, ಒಂದು 3 lakhs ಆಗಿದೆ ಸರ್ ಇದು. ಸೊ ಫೈನಲ್ ಟು ಫೈನಲ್ ನಿಮಗೆ 3 i10 ಇದೆ. ಹೌದು, 3 i10 ಕೂಡ 3 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಸರ್. ಸರ್ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಫೈನಲ್ ಟು ಫೈನಲ್ 3 lakhs ಫೈನಲ್. ಹೌದು. ರಿಡ್ಸ್ ಅದು ಕೂಡ ಡೀಸೆಲ್ ಕಾರು, ಅದು ಕೂಡ VDI ಒಂಥರ ಲಡ್ಡು ತರಾನೇ ಹೇಳ್ಬೋದು. ಹೇಳಿ ಸರ್ ಡೀಟೇಲ್ಸ್. 2009 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 71,000 ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಇದು. ಓಕೆ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 2,95,000 ಗೆ ಆಗುತ್ತೆ ಸರ್. 2,95,000. ಅದು ಕೂಡ ಡೀಸೆಲ್ ವೆಹಿಕಲ್, ಅದು ಕೂಡ ರಿಡ್ಸ್, ಒಳ್ಳೆ ಕಲರ್, ಮೇನ್ಲಿ ಸಿಂಗಲ್ ಓನರ್ ಆಗಿದೆ. ಸರ್ ನಿಮ್ಗೆ ಸಿಂಗಲ್ ಓನರ್ ರಿಡ್ಸ್ ಸ್ವಲ್ಪ ತುಂಬಾ ಕಷ್ಟ, ಅದು ಕೂಡ ಡೀಸೆಲ್ ವೆಹಿಕಲ್, ಯಾಕಂದ್ರೆ ಇದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಸೊ ಹತ್ತತ್ರ ನಿಮ್ಗೆ ಸರ್ 20 ಮೇಲೆ ಬರುತ್ತಲ್ಲ ಸರ್? 2022 ಬರುತ್ತೆ ಸರ್. ಸರ್ 2022 ಮೈಲೇಜ್ ಬರುವಂತ ವೆಹಿಕಲ್. ಸೊ ನಿಮ್ಗೆ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ. ಸೊ ಕಾರ್ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ರಿಡ್ಸ್ ಅಲ್ಲಿ ಇಷ್ಟು ಕಡಿಮೆ ಓಡಿರೋ ಕಾರು ನಿಮ್ಗೆ, ಅದು ಕೂಡ ಸಿಂಗಲ್ ಓನರ್ ಡೀಸೆಲ್ ಕಾರು ಸಿಗದೇ ಇಲ್ಲ. ಸೊ ಕಾರ್ ನಂಬರ್ ಸರ್ 2,95,000 ಫೈನಲೈಸ್ ಆಗುತ್ತೆ ಸರ್. 2,95,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ದೊಡ್ಡ ಲಕ್ಸುರಿ, ಇದನ್ನ MUV ಅಂತಾರೆ. ಸೊ ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ಕಾರ್ ಮಾತ್ರ ಸೂಪರ್ ಆಗಿದೆ. ಈಗಲೇ ನಾವು ವಿಡಿಯೋ ಮಾಡ್ಬೇಕಾದ್ರೆ ತಂದು ನಿಲ್ಸ್ಬಿಟ್ಟಿದ್ದಾರೆ ಅಷ್ಟೇ, ಜಸ್ಟ್ ಇವಾಗಲೇ ಬಂದಿರೋದು ವೆಹಿಕಲ್. ಸೊ ಇದು ಬಂದ್ಬಿಟ್ಟು 2.8 Z ವರ್ಷನ್ ಟಾಪ್ ಎಂಡ್ ವೆಹಿಕಲ್. 2.4 ಅಲ್ಲ, 2.8, ಆಲ್ಮೋಸ್ಟ್ 3 ಲೀಟರ್ ಡೀಸೆಲ್ ಇಂಜಿನ್. ಸೊ ಒಂದ್ ಬಸ್ಗೆ ಈಕ್ವಲ್ ಆಗ್ಬಿಡುತ್ತೆ ಇದು. ಸರ್ ಇದು ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಬರೀ 13,000 ಓಡಿದೆ ಸರ್. ಬರೀ 13,000 ಓಡಿದೆ. 2019 13,000 ಓಡಿರೋಂಥದ್ದು 2.8 Z ಆಟೋಮೆಟಿಕ್ ವರ್ಷನ್. ಹೌದು. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲಾಸ್ ಆಗಿದೆ ಅಂತ. ಗಾಡಿನ ನೋಡಿದ್ರೆ ಸಾಕು ಖುಷಿ ಆಗ್ಬಿಡುತ್ತೆ. ಸೊ ಆಟೋಮೆಟಿಕ್ ಗಾಡಿ, ಅದರಲ್ಲೂ ಕೂಡ ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ಇನ್ನೂ ನಿಮ್ಗೆ ಕವರೇ ಬಿಚ್ಚಿಲ್ಲ ಸರಿಯಾಗಿ, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೊ ಇದ್ರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಸೊ ಟಾಪ್ ಅಂಡ್ ಕ್ವಾಲಿಟಿ ಫೀಚರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ನಿಮ್ಗೆ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ವೆಹಿಕಲ್ ಮಾತ್ರ ಸೂಪರ್ ಆಗಿದೆ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಸೊ ಇಲ್ಲಿ ರೇರ್ ಅಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಹಿಂಗೆ ಈ ಸೀಟು. ಸರ್ ಒಂದು ಸೀಟ್ ಓಪನ್ ಮಾಡಿ ಸರ್. ಇದು ಇನ್ನೊಂದು ಹೇಳ್ತೀನಿ, ಬ್ಯಾಕ್ ಸೀಟ್ ಅಂತೂ ಯೂಸೇ ಆಗಿಲ್ಲ ಸರ್. ನೀವು ಓಪನ್ ಮಾಡಿಲ್ಲ ಬ್ಯಾಕ್ ಸೀಟ್? ಓಪನ್ ಮಾಡಿಲ್ಲ ಸರ್. ಇವಾಗ ಜಸ್ಟ್ ನಾನು ಓಪನ್ ಮಾಡ್ತಾ ಇರೋದು.
ಸೊ ನೋಡ್ತಾ ಇರ್ಬೋದು, ಓಪನ್ ಸಮೇತ ಆಗಿಲ್ಲ ಸರ್. ಸೊ ಬ್ಯಾಕ್ ಸೀಟ್ ಓಪನ್ ಆಗಿಲ್ಲ, ಇವಾಗ್ಲೇ ಜಸ್ಟ್ ಓಪನ್ ಮಾಡ್ತಿರೋದು ಅಷ್ಟೇ. ವಾವ್, ಸೀಟ್ ಓಪನ್ ಆಗಿದ್ರು ಕೂಡ ಇಷ್ಟು ನಿಮ್ಗೆ ಸ್ಪೇಸ್ ಸಿಗುತ್ತೆ. ಸೊ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ, ಆರಾಮಾಗಿ ಒಂದು ಲಕ್ಸುರಿ ವೆಹಿಕಲ್ ಇದು. ಸರ್ ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಈ ವೆಹಿಕಲ್ ಗೆ ಒಳ್ಳೆ ಪ್ರೈಸ್ ಅಂದ್ರೆ ಒಂದು 25ವರೆಗೆ ಆಗುತ್ತೆ ಸರ್. 25 lakhs. 25 lakhs ಫೈನಲ್ 25 lakhs ಕೊಟ್ಬೇಡ ಸರ್. ಫೈನಲ್ ಟು ಫೈನಲ್, ನೋ ಬಾರ್ಗಿಂಗ್. 25 lakhs ಫೈನಲ್ ಮಾಡಿ ಒಂದೇ ಕಾರು, ಒಂದೇ ಪ್ರೈಸ್, ಒಂದೇ ಬೆಲೆ, ನೋ ಬಾರ್ಗಿಂಗು. ಸರ್ ಇವಾಗ ಇದೇ ವೇರಿಯಂಟ್ ಶೋರೂಮ್ ಅಲ್ಲಿ ತಗೊಬೇಕಂದ್ರೆ ಸರ್ ನಿಮ್ಗೆ 28 ಹೇಳ್ತಾರೆ ಸರ್. 28 ಆಗುತ್ತೆ. ಹೌದು. ಏನ್ ಬರೀ 13,000 ಕಿಲೋಮೀಟರ್ ರನ್ ಆಗಿದೆ. ಬರೀ 13,000 ಸರ್. ಮೇನ್ಲಿ ಸಿಂಗಲ್ ಓನರ್ ವೆಹಿಕಲ್ 13,000 ಓಡಿರ್ತಕ್ಕಂಥ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಜಾಕ್ಪಾಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಅದ್ರ ಮುಂದ್ಗಡೆ ಒಂದು ಹೋಂಡಾ ಸಿಟಿ ಐಡಿ ಟೆಕ್ಕೋ ಡೀಸೆಲ್ ಇಂಜಿನ್. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಪೆಟ್ರೋಲ್ ಏನೋ ಇಡ್ತೀರಾ ಹೋಂಡಾ ಸಿಟಿಯಲ್ಲಿ. ಸೊ ಇದು ಡೀಸೆಲ್ ಇಂಜಿನ್, ರೈರಾಗಿ ಸಿಗುವಂತ ವೆಹಿಕಲ್ ಸರ್. 2015 ಮಾಡಲ್. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ಜಸ್ಟ್ 72,000 ಡ್ರೈವ್ ಆಗಿರೋದು. ಮಾಡಲು ಸೆಕೆಂಡ್ ಓನರ್ 72,000 ಕಿಲೋಮೀಟರ್ ಆಗಿದೆ. ಹೌದು. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 5 lakhs ಹೇಳ್ತೀನಿ. ಓಕೆ. ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗೇ ಆಗುತ್ತೆ ನಿಮ್ಗೆ. ಕಂಪಲ್ಸರಿ 5 lakhs ಕೋಟಿಂಗ್ ಪ್ರೈಸ್ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗು, ABS, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಹೋಂಡಾ ಸಿಟಿ ಡೀಸೆಲ್ ಸರ್ ಅರೌಂಡ್ 18 ಪ್ಲಸ್ ಬರುತ್ತೆ ಸರ್. ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 72,000 ಡ್ರೈವ್ ಆಗಿದೆ ಸರ್. ಒಂದು ಫೈನಲ್ ಡೆಡ್ ಲೈನ್ ಈ ಪ್ರೈಸ್ ಗೆ ಬಂದ್ರೆ ಕೊಟ್ಬಿಡ್ತೀವಿ ಅಂದ್ರೆ ಎಷ್ಟು ಕೊಡ್ತೀರಾ ಸರ್? 4,85,000 ಕೊಟ್ಬಿಡೋಣ. 485 ಫೈನಲ್ ಮಾಡಿ ಕೊಡ್ತೀವಿ. 4,85,000 ಡೀಸೆಲ್ ವೆಹಿಕಲ್ ಹೋಂಡಾ ಸಿಟಿ ಫೈನಲ್. ಸೊ ಇಲ್ಲೊಂದು ಬ್ರಿಜಾ ಇದೆ, ಹೇಳಿ ಸರ್. ಸರ್ 2016 ಮಾಡಲ್ VDI. ಓಕೆ. ಸಿಂಗಲ್ ಓನರ್ ವೆಹಿಕಲ್ 85,000 ನೋಡಿದೆ ಸರ್. 85,000 ಕಿಲೋಮೀಟರ್ ಆಗಿದೆ. ಹೌದು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ಸೊ ನಿಮ್ಗೆ ಅಡಿಷನಲ್ ಆಗಿ ಇದು ಮ್ಯಾಗ್ವಿಲ್ ಬರುತ್ತೆ, ಗಾಡಿಗೆ ಬರಲ್ಲ, ಇದು ಹಾಕ್ಸಿರೋದು ಅನ್ಸುತ್ತೆ. ಹೌದು, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಸರ್. ಓಕೆ. ಸೊ ಇದು VDI ಸರ್ ಇದು? ಸರ್ VDI. ಸೊ VDI ಅಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಕಾರ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. VDI ಈ ವೆಹಿಕಲ್ ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ವೆಹಿಕಲ್ ಗೆ ಬೆಸ್ಟ್ ಪ್ರೈಸ್ ಅಂದ್ರೆ ನಿಮ್ಗೆ 7,25,000 ಆಗುತ್ತೆ ಸರ್. ಇದು 7,25,000 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, 7,25,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಒಂದು 3 ಲೀಟರ್ ಒಂದು ಮಾನ್ಸ್ಟರ್ ಇದೆ, ನೋಡ್ತಾ ಇರ್ಬೋದು. 4x4 ಗಾಡಿ. ಸೊ ಇದನ್ನ ರಿಯಲ್ ಆಗಿ ಮಾನ್ಸ್ಟರ್ ಅಂತಾನೆ ಹೇಳ್ಬೋದು. ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 2,15,000 ಡ್ರೈವ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಸಿಗುತ್ತೆ ಸರ್ ಈ ಗಾಡಿಗೆ. ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು. ಸೊ ನೋಡ್ತಾ ಇರ್ಬೋದು, ಒಳ್ಳೆ ಲಾರಿ ಟೈರ್ ಇದ್ದಂಗಿದೆ ಗಾಡಿ. 3 ಲೀಟರ್ ಡೀಸೆಲ್ ಇಂಜಿನ್, 4x4. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ, ಫ್ರೆಶ್ ಇನ್ಶೂರೆನ್ಸ್ ಅಪ್ಡೇಟ್ ಸಮೇತ ಆಗಿದೆ. ಓಕೆ. ಸೊ ನೋಡ್ತಾ ಇರ್ಬೋದು, SRS ಏರ್ ಬ್ಯಾಗು, 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಅಂಡ್ ಸನ್ ಗ್ಲಾಸ್ ಹೋಲ್ಡರ್ ಕೂಡ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಎಷ್ಟು ಕ್ವಾಲಿಟಿ ಆಗಿದೆ ಅಂದ್ರೆ ಕಾರು. ನಾವು ಫಾರ್ಚುನರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಸೊ ಫಾರ್ಚುನರ್ ಹುಡ್ಕೋರ್ಗೆ ಒಂದು ಬೆಸ್ಟ್ ಆಪ್ಷನ್ ಇವತ್ತು. ಸೊ ಇದು 4x4 ಲಿವರ್. ಈ ವೆಹಿಕಲ್ ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ವೆಹಿಕಲ್ ಫೈನಲ್ ಪ್ರೈಸ್ ಅಂದ್ರೆ ಒಂದು 11,80,000 ಫೈನಲ್ ಆಗುತ್ತೆ ಸರ್. 1180 ಫೈನಲ್. ಹೌದು. ಸೊ ನೋಡ್ತಾ ಇರ್ಬೋದು, 11,80,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಕಾರ್ ಎಲ್ಲ ಈ ತರ ಇದೆ. ಅಂಡ್ ಇನ್ನೊಂದು I10 ಇದೆ, ಒಂದಲ್ಲ 2 I10 ಇದೆ, 2 ಅಲ್ಲ ಟೋಟಲ್ 5 I10 ಇದೆ. ಹೇಳಿ ಸರ್. ಸರ್ ಇದು 2010 ಮಾಡಲ್, 67,000 ಡ್ರೈವ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಪೆಟ್ರೋಲ್ ವಿತ್ CNG ಸರ್ ಇದು. ಪೆಟ್ರೋಲ್ ಪ್ಲಸ್ CNG. ಹೌದು. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಆಪ್ಷನ್ ಇದೆ. ಪೆಟ್ರೋಲ್ ಬೇಕಿದ್ರೆ ಪೆಟ್ರೋಲ್, ಇಲ್ಲ ಅಂದ್ರೆ CNG, 2 ಆಪ್ಷನ್ ಇದೆ. ಅಂಡ್ CNG ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 2,50,000 ಕೊಟ್ಬೇಡ ಸರ್. 2,50,000 ಫೈನಲ್. ಹೌದು ಸರ್, ಕೊಟ್ಬೇಡ.
ಸೊ ನೋಡ್ತಾ ಇರ್ಬೋದು 2,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಕಾರ್ ಎಲ್ಲ ಈ ತರ ಇದೆ, ಮ್ಯಾಗ್ನಾ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಐಟಮ್ ಇದೆ, ಹೇಳಿ ಸರ್. ಸರ್ ಅದು 2009 ಮಾಡಲು, ಸೆಕೆಂಡ್ ಓನರ್. ಓಕೆ. ಜಸ್ಟ್ 96,000 ಡ್ರೈವನ್ ಆಗಿದೆ. ಓಕೆ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಬಿಡ್ತಾ ಇದ್ದೀರಾ ಸರ್? ಸರ್ ಈ ಗಾಡಿಗೆ ನಿಮ್ಗೆ ಪ್ರೈಸ್ ಅಂದ್ರೆ ನಿಮ್ಗೆ 2,35,000 ಕೊಟ್ಬಿಡ್ತೀನಿ ಸರ್. ಅದು 2,35,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 2,35,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇದು ಡೀಸೆಲ್ ಇಂಜನ್, ಪೆಟ್ರೋಲ್? ಪೆಟ್ರೋಲ್. ಪೆಟ್ರೋಲ್.